ಇವಾಗಲೂ ಅಷ್ಟೇ ನನಗೆ ಅವಳ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಅವಳಿಗೆ ಕೂರಿಸ್ಬಿಟ್ಟು ಮಾತಾಡು ಪರವಾಗಿಲ್ಲ, ನಾನು ಬ್ಲಾಗ್ ಮಾಡ್ಕೊಡ್ತೀನಿ, ಪ್ಲೀಸ್ ಮಾತಾಡು ಅಂದ್ಬಿಟ್ಟು ಹಿಂಸೆ ಮಾಡಿ ನಾನು ಅವಳ ಇಂಟರ್ವ್ಯೂಗೆ ಕೂರಿಸಿರೋ ಥರ ಅವಳಿಗೆ ಬಹೆಟ್ ಮಾಡಿಸಿದ್ಲು ಅವಳು ಹಿಂಗೆ ಹೇಳು ಅಂತ. ಬಟ್ ನಂಗೆ ಅದನ್ನೆಲ್ಲ ಹೇಳೋಕ್ಕೆ ಇಷ್ಟ ಇಲ್ಲ. ಇವಾಗಲೂ ನಾನು ವೀಡಿಯೋ ಮಾಡಲ್ಲ ಮಾತಾಡಿದ್ರೆ ಅಂತ ಅಲ್ಲಿ ಸನ್ನೆ ಮಾಡ್ತಿದ್ದಾಳೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೋಹಿತಾ ಟೇಲ್ಸ್. ಸೊ ಇವತ್ತಿನ ವೀಡಿಯೋ ಬಂದು ನನ್ನ ಬೆಸ್ಟ್ ಫ್ರೆಂಡ್ ಬರ್ಡೇ ಇತ್ತು ಆಗಸ್ಟ್ 27th. ಬಟ್ ಇವತ್ತು ಡೇಟ್ ಬಂದು ಆಗಸ್ಟ್ 29. ಹಬ್ಬ ಇದ್ದಿದ್ದ ಕಾರಣ ಅವ್ರ ಮನೇಲೂ ಖಂಡಿತ ಬಿಡಲ್ಲ, ನಮ್ಮ ಮನೇಲೂ ಪಕ್ಕ ಬಿಡಲ್ಲ ಅಂದ್ಕೊಂಡು ನಾವು ಏನೂ ಪ್ಲ್ಯಾನ್ಸ್ ಮಾಡ್ಕೊಂಡಿರಲಿಲ್ಲ. ಸೊ ಇವಾಗೊಂದು ಸ್ವಲ್ಪ ಫ್ರೀ ಆಗಿದ್ದೀವಲ್ವ, ಸೊ ಇವತ್ತು ಹೊರಗಡೆ ಹೋಗೋಣ ಯಾವ್ದಾದ್ರು ಕೆಫೆಗೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನನ್ನ ಫ್ರೆಂಡ್ಸ್ ಇಬ್ಬರೇ ಬರೋದು. ನಾನು 6 ಜನ ಅಂತ ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ, ನಮ್ಮ ಗ್ಯಾಂಗ್ 6 ಮೆಂಬರ್ಸ್ ಅಂತ. ಬಟ್ ಅದೇ ಎಲ್ಲರೂ ಬ್ಯುಸಿ ಇದ್ದಾರೆ ಅವ್ರವ್ರದ್ದೇ ಇದು. ಸೊ ಒಬ್ಬಳು ಅದೇ ಕಾಲೇಜ್ ಶುರು ಆಗಿಬಿಟ್ಟಿದೆ ಒಂದಿಬ್ರಿಗೆ, ಇನ್ನೊಬ್ಳು ಬರಲ್ಲ. ಸೊ ಇಬ್ಬರು ಬರ್ತಾರಷ್ಟೇ. ಅವರಿಬ್ಬರನ್ನ ಈ ವಿಡಿಯೋದಲ್ಲಿ ನಾನು ಇಂಟ್ರಡ್ಯೂಸ್ ಮಾಡಿಸ್ತೀನಿ. ನನ್ನ ಹೈಸ್ಕೂಲ್ ಅಲ್ಲ, ಪ್ರೈಮರಿ ಸ್ಕೂಲ್ ಫ್ರೆಂಡ್ಸ್ ಅಂತ ಹೇಳ್ಬೋದು. 4th ಸ್ಟ್ಯಾಂಡರ್ಡಿಂದ ನಮ್ಮ ಬೆಸ್ಟ್ ಫ್ರೆಂಡ್ಸ್ ಅವರು. ಅವ್ರನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಹಾಗೆ ನಾನು ಇನ್ನೂ ಔಟ್ಫಿಟ್ ಡಿಸೈಡ್ ಮಾಡಿಲ್ಲ, ಒಂದೆರಡು ಇಟ್ಕೊಂಡಿದ್ದೀನಿ. ಅದೆಲ್ಲ ಯಾವುದು ಅಂತ ಹೇಳ್ತೀನಿ. ರೆಡಿ ಆಗೋಣ ಒಟ್ಟಿಗೆ. ಬಾಯ್ ಬಾಯ್ಸ್, ರೆಡಿಯಾಗಿದ್ದೀನಿ ನಾನು ಇವಾಗ. ಇನ್ನು ತಲೆ ಒಂದು ಬಾಚಬೇಕಷ್ಟೇ. ಆ್ಯಂಡ್ ಇಯರಿಂಗ್ಸು ಇನ್ನೂ ಡಿಸೈಡ್ ಮಾಡೋಕ್ಕಾಗ್ತಾಯಿಲ್ಲ. ವೆಯ್ಟ್, ಇದು ರೆಡ್ ಹಾಕ್ಕೊಂಡು ನೋಡ್ತೀನಿ, ಇದಕ್ಕೆ ಸೂಟ್ ಆದರೆ ಓಕೆ, ಇಲ್ಲಾಂದರೆ ಯಾವ್ದಾದ್ರು ಸ್ಟಡ್ ಹಾಕ್ಕೊಂಡು ಹೋಗ್ತೀನಿ ಅಷ್ಟೆ. ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ. ಸೊ ಎಸ್, ಇದೆ ರೀ. ಓಕೆ, ಇವಾಗ ಟೈಮ್ 11:45 ಅನಿಸುತ್ತೆ. ಎಸ್, 11:45. ಆ್ಯಕ್ಚುಲಿ ಪ್ಲ್ಯಾನ್ ಇರೋದು 1 ಗಂಟೆಗೆ. ಬಟ್ ನಾನು ಒಂದು ಸ್ವಲ್ಪ ಬೇಗನೆ ರೆಡಿ ಆಗೋಣ ಅಂದ್ಕೊಂಡಿದ್ದೀನಿ ಅಷ್ಟೆ. ರೆಡಿ ಆಗಿದ್ದೀನಿ ಆಲ್ರೆಡಿ. ಸೊ ಇವಾಗ ಟೈಮ್ ಬಂದು 12 o'clock. ಪ್ಲ್ಯಾನ್ ಇದ್ದಿದ್ದು 1:30ಗೆ ಅಂತ. ನಾನು 1.5 hour ಮುಂಚೆನೇ ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಹೇರ್ಸ್ ಎಲ್ಲ ನೀಟಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಇದು ಗಾಡಿ ಓಡಿಸ್ಕೊಂಡು ಹೋಗ್ತಾ ಹಿಂಗೆ ಇದ್ದರೆ ಚೆನ್ನಾಗಿರುತ್ತೆ. ಸೊ ನೋಡಬೇಕು. ಅವ್ರಿಗಿನ್ನೂ ಏನೋ ಕಂಪ್ಯೂಟರ್ ಕ್ಲಾಸ್ ಇದೆಯಂತೆ. ಅವ್ರು ಅದು ಮುಗಿಸ್ಕೊಂಡು ಕಾಲ್ ಮಾಡಿದಾಗ ನಾನು ಹೊರಡಬೇಕು. ಸೊ ನಾನು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀನಿ. ಇಷ್ಟು ಬೇಗ ಇನ್ನೇನು ಮಾಡೋದು, ಹೋಗಿ ಏನಾದ್ರು ವೀಡಿಯೋಸ್ ಮಾಡ್ತೀನಿ ಅಷ್ಟೇ. ಇವಾಗ ಇರಿ, ಫುಲ್ ಕಂಪ್ಲೀಟ್ ಲುಕ್ ತೋರಿಸ್ತೀನಿ. ಇದು ನನ್ನ ಶಾರ್ಟ್ ಫ್ರಾಕು, ಫ್ಲೋರಲ್ ಡಿಸೈನ್ಸ್ ನಂಗೆ ತುಂಬ ಇಷ್ಟ. ಈ ಥರ ನಾನು ತುಂಬ ಪ್ಯಾಟರ್ನ್ಸಲ್ಲಿ ತೊಗೊತೀನಿ, ಲಾಂಗು ಈ ಥರ ಎಲ್ಲ. ಐ ಆಮ್ ಲವಿಂಗ್ ಮೀ. ಎಸ್, ಸಿಟ್ ಎಸ್, ಗುಡ್ ಬಾಯ್. ಆಯ್ತು ಸಾಕು ಗುಂಡಿ. ಆಯ್ತು ಸಾಕು ಮಗನೇ. ಸರಿ, ಗುಡ್ ಬಾಯ್. ಆಯ್ತು. ಅವರು ಇವಾಗ ಹೊರಟಿದ್ದಾರಂತೆ. ಇವಾಗಲ್ಲ, 5 minutes ಆಗಿದೆ ಹೊರಟಿ. ಸೊ ಇವಾಗ ನಾನು ಹೊರಟ್ರೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂದ್ಕೊಂಡೆ. ಸ್ಲಿಪ್ಪರ್, ಸೊ ಸ್ನಿಕರ್ಸ್ ಹಾಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಇದಕ್ಕೆ ಯಾವಾಗಲೂ ಬರೀ ಅದನ್ನೇ ಹಾಕ್ಕೊತೀನಿ. ಬೇರೆ ಪಿಂಕ್ ಕಲರ್ ಇತ್ತು, ಬ್ಲೂಗೆ ಪಿಂಕ್ ನೋ ಅನಿಸ್ತು, ಅದಕ್ಕೆ ನಾರ್ಮಲ್ ಈ ರೀತಿ ತೋರಿಸ್ತೀನಿ. ಆ್ಯಸ್ ಯೂಶ್ವಲ್ ವೈಟ್ ಹೀಲ್ಸೆ ಸೂಟ್ ಆಗ್ತಿದೆ. ರೇಂಬೋ ಈಗ ಬಂದುಬಿಟ್ಟಿದ್ದೀನಿ. ಅವ್ರು ಇನ್ನೂ JC ರೋಡ್ ಹತ್ರ ಇದ್ದೀನಿ, ಬರ್ತೀವಿ ಇರು ಅಂತ ಹೇಳಿದ್ದಾರೆ. ಓಕೆ, ಬಂದ ತಕ್ಷಣ ತೋರಿಸ್ತೀನಿ. ಬಂದರು. ಬಂದ್ವಿ. ಇಲ್ಲಿ ಇದು ಸಿಂಚನಯಂ. ಇರಿ, ಬಿಗ್ ಸ್ಕ್ರೀನ್. ಸಿಂಚನಯಂ ಮುಡುಕ್ತೊರೆ ಮಧುಸೂದನ್. ಹಾಯ್ ಮಾಡಿಬಿಡು. ನಾನು ಹಿಂಗೆ ಹಾಕ್ತೀನಿ ನಾನು. ಆಯಿತು. ಎಸ್, ದಿಸ್ ಇಸ್ ಸಿಂಚು. ದಿಸ್ ಇಸ್ ಶ್ರೇಯಾ. ಎಸ್, ಯಾಕೆ ನಾಚ್ಕೊತಿದ್ಯಾ? ಆಯ್ತು, ಒಳ್ಳೆ ಅರಸೊಬ್ಳು ಇದ್ದಾಳಲ್ಲ ಅದಕ್ಕೆ. ಸರಿಯಾಗಿ ಕಾಣಿಸ್ತಾ ಇಲ್ಲ.
ಇವಳು ಬಂದು ಅವಳ ಬಗ್ಗೆ ಹೇಳೋಕ್ಕೆ ಏನೂ ಇಲ್ಲ. ಇವಳು ನನ್ನ ಬೆಸ್ಟ್ ಫ್ರೆಂಡು ಆ್ಯಂಡ್ ಇವಳೇ ನನ್ನ ಡ್ಯಾನ್ಸಿಂಗ್ ಪಾರ್ಟ್ನರ್ ಕೂಡ, ನಂದು ಯಕ್ಷಗಾನ ಡ್ಯಾನ್ಸಿಂಗ್ ಪಾರ್ಟ್ನರು. ಇವಳ ಜೊತೆ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ನನಗಂತೂ. ವಿಡಿಯೋ ಎಲ್ಲೋ ಮಿಸ್ ಆಗಿಬಿಟ್ಟಿದೆ, ಸಿಗ್ತಾಯಿಲ್ಲ, ಇಲ್ಲಾಂದರೆ ಅಟ್ಯಾಚ್ ಮಾಡ್ತಿದ್ದೆ ಅಷ್ಟೇ. ಆ್ಯಂಡ್ ಇವಳ ಬಗ್ಗೆ ಹೇಳೋಕ್ಕೇನೂ ಇಲ್ಲ, ಅವಳು ನನ್ನ ಬೆಸ್ಟ್ ಫ್ರೆಂಡೇ. ಪಾಪ ಏನೋ ಬಂದುಬಿಟ್ಟಿದ್ದಾಳೆ ನೋಡಿ, ಒಬ್ಬಳೇ ಕೂತಿದ್ದಾಳೆ. ಅದು ಇನ್ನೊಂದ್ಸಲ ಹೇಳಪ್ಪ. ಸಬ್ಸ್ಕ್ರೈಬ್ ಮಾಡ್ತೀನಿ. ಮಾಡ್ಕೊ ಹೋಗಲೆ, ಮಾಡು ಕೂತಿದ್ಯಾ ಗೊತ್ತಾ? ಇಲ್ಲ ಕುಂಭಕರ್ಣ ಊಟಕ್ಕೆ ಕೂತಂಗೆ ಕೂತಿದ್ದ ಕಡೆ ಕೈನಲ್ಲಿ ಹೆಂಗೆ ಲೇ. ಇದು ವಿಂಟೇಜ್ ಫೀಲ್ ತುಂಬ ಚೆನ್ನಾಗಿದೆ ಒಳಗಡೆ, ಬ್ಯಾಂಬೂ ಥರ ಇತ್ತು. ಬೇಡ, ಡಬ್ಬ ಕಾಯಿಸ ಅವಳ್ದು ಯಾಕೋ ಸರ್ಸರ್ ಅಂತ ಬರ್ತಿದೆ ಕಣೆ. ಪ್ರಶಾಂತ್ ಸರ್ ಜೊತೆ ಮಾಡ್ಬಿಡ್ದೆ, ಇದು ಕಟ್ ಮಾಡಿಬಿಡ್ತೀನಿ ನಾನು. ವಿಂಟೇಜ್ ನೋಡ್ದಾ? ನೀನು ನೋಡ್ತೇನೆ ವಿಂಟೇಜು ಹುಡುಗಿ ವಿಂಟೇಜ್ ನೋಡ್ದಾ? ಸೊ ಆಯ್ತು, ಮಾತಾಡು ಗಾಯ್ಸ್. ಇವಾಗ ವಿಡಿಯೋ ಮಾಡ್ತಾರೆ ಬಂದು ನನ್ನ ಬೆಸ್ಟ್ ಫ್ರೆಂಡ್ ಆಪ್ತ ಮಿತ್ರೆ ಸಿಂಚನ ಅವರು. ಆಯ್ತು, ಸಿಂಚು. ಅವಳ ಬಗ್ಗೆ ನನಗೆ ಹೇಳೋಕ್ಕೆ ಪದಗಳೇ ಬರಲ್ಲ. ಅವಳ ಬಗ್ಗೆ ಒಂದು ಫಿಲಮೇ ಬರಿಬೋದು. ಅವಳು ಅಷ್ಟು ಮಾತಾಡೋದು ಹಿಂಸೆ ಮಾಡಿ ನಾನು ಅವಳ ಇಂಟರ್ವ್ಯೂಗೆ ಹೋಗ್ತಿರೋದ ಅವಳು ಬಹೆಟ್ ಮಾಡಿಸಿದ್ರು ಹಿಂಗೆ ಹೇಳು ಅಂತ. ಬಟ್ ನನಗೆ ಹೇಳಕ್ಕೆ ಇಷ್ಟ ಇಲ್ಲ. ಇವಾಗ ನಾನು ವಿಡಿಯೋ ಮಾಡಲೇ ಮಾತಾಡಿದ್ರೆ ಅಂತ ಸನ್ನೆ ಮಾಡ್ತಿದ್ದಾರೆ. ಗೈಸ್, ಇವಳು ಫೋಟೋ ತೆಗೆಸ್ಕೊಳ್ಳೋದು ತುಂಬ ಅಪರೂಪ. ಏನಕ್ಕೆ ತೆಗೆಸ್ಕೊತಿದ್ದಾಳೆ ಅಂದರೆ ಅವ್ರ ಯಾಕೆ ಪೋಸ್ ಕೊಡ್ತಿದ್ದಾಳೆ, ಏನಕ್ಕೆ ಅಂದರೆ ಅವರ ಅಮ್ಮ ಪ್ರೂಫ್ ಕೇಳ್ತಾರೆ ಅದಕ್ಕೆ. ಹೌದು, ಯಾಕೆ ತುಂಬ ಬ್ಲರ್ ಬರ್ತಿದೆ. ಈ ಲೈಟ್ ಈ ಕಡೆ ಲೈಟ್ ನಿಂತಲ್ವ, ನನಗೆ ತೆಗಿತಾರಲ್ಲ ತೆಗಿತಾರುತ್ತೆ, ಬೇಗ ತಕ್ಕೊಳ್ಳು ತೆಗಿತಾರುತ್ತೆ, ಬೇಗ ತಕ್ಕೊಳ್ಳು. ಮಾತಾಡೋಕ್ಕೂ ಆಗ್ತಿಲ್ಲ, ಏನೋ ಒಂದು ನಡೀತು. ಏನು ಅಂತ ನಾನು ಈ ವ್ಲಾಗಲ್ಲಿ ತಿಳಿಸಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ನಾವು ಅಂದ್ಕೊಂಡಿದ್ದ ಕಾಲೇಜ್ ಎಲ್ರಿಗೂ ಸಿಕ್ಕಿದೆ, ನಮ್ಮ 3 ಜನಕ್ಕೂ. ಇವತ್ತು ಸೆಕೆಂಡ್ ರೌಂಡ್ ರಿಸಲ್ಟ್ ಇತ್ತು ಇವತ್ತು. ಸೊ ನಾನು ಅಂದ್ಕೊಂಡಿದ್ದು ನಂಗೆ ಸಿಕ್ಕಿದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಬೆಟರಾಗಿ ಸಿಕ್ಕಿದೆ ನನಗಿನ್ನು. ಇವಳು ಅಂದ್ಕೊಂಡಿದ್ದು ಬಾರೆ ಹತ್ರ, ಇವಳು ಅಂದ್ಕೊಂಡಿದ್ದನು ಹಂಗೆ ಸಿಕ್ಕಿದೆ. ಅದೇನು ಯಾವ ಕಾಲೇಜ್ ಸಿಕ್ಕಿದೆ, ಯಾವ ಕೋರ್ಸ್ ಸಿಕ್ಕಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸ್ಟೇ ಟ್ಯೂನ್ಡ್. ಬಾಯ್. ಬೇಡ ಕೊಡೆ, ಅದು ಒಳ್ಳೆ ಜಾತ್ರೆಯಲ್ಲಿ ಮಕ್ಳಿಗೆ ಮ್ಯಾಚಿಂಗ್ ಹಾಕಿಸ್ಕೊಂಡ್ಬರ್ತಾರಲ್ಲ ಹಂಗಿದೆ ಕಣೆ. ಮಳೆ ಬರ್ತಿದೆ, ನೀನು ಕೋಟ್ ಹಾಕೊಂಡು ಹೋಗು ಅಂತ ಅಂದವಳು ಇವಾಗ ಬಿಚ್ಕೊಡು ನಂಗೆ ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ. ನಾನು ಫುಲ್ ಖುಷಿ ಆಗೋದೆ ನನ್ನ. ಸೊ ಗಾಯ್ಸ್ ಅಷ್ಟೇ, ಈ ವಿಡಿಯೋ ಎಷ್ಟು ನೋಡಿ ಹೆಂಗೆ ಆಡ್ತಾರೆ ಒಳ್ಳೆ. ಸೊ ನಾನೇನೋ ಮಾತಾಡ್ತಿದ್ದೆ, ಎಷ್ಟು ಮಿನಿಟ್ಸ್ ಆಗಿದೆ ವ್ಲಾಗ್ ಅಂತ ಗೊತ್ತಿಲ್ಲ. ಜಾಸ್ತಿನೂ ಮಾಡಲೇ ಇಲ್ಲ ನಾನು. ಆ್ಯಕ್ಚುಲಿ ಏನು ಮಾಡಿದ್ವಿ, ವ್ಲಾಗೇ ಮಾಡಿಲ್ಲ, ಬಟ್ ಸ್ಟಿಲ್ ನಾನು ಅಪ್ಲೋಡ್ ಮಾಡ್ತೀನಿ ಇದನ್ನ. ಅವಳ ಬರ್ಡೇ ಪ್ರಯುಕ್ತ ಅಂತ. ಇವಳದೇ ಬರ್ಡೇ ಗೈಸ್, ಹೇಳೋದೇ ಮರೆತುಬಿಟ್ಟೆ. ಶ್ರೇಯಾ ಹ್ಯಾಪಿ ಬರ್ಡೇ ಒನ್ಸ್ ಅಗೈನ್. ಥ್ಯಾಂಕ್ ಯು. ಲೇ ಹಿಂಗೆ ಆಡ್ತಾಳೆ ನೋಡೋಳು, ಹೆಂಗೆ ಕಾಣಿಸ್ತಿದ್ದಾಳೆ. ಬೇಡಲೇ, ಏನೇ ಇವರಿಬ್ರು ನನ್ನ ಡ್ಯಾನ್ಸಿಂಗ್ ಪಾರ್ಟ್ನರ್ಸ್ ಅಂತಲೇ ಹೇಳ್ಬೋದು. ನೀನು ಏನು ಮಾಡಿದ್ದು ಕಥಕ? ಇವು ಮೇಡಮ್ ಪ್ರೊಫೆಷ್ನಲ್ ಕಥಕ್ ಡ್ಯಾನ್ಸರು, ನಾವಿಬ್ರು ಪ್ರೊಫೆಷ್ನಲ್ಲು ಏನು ಸರಿ ಯಕ್ಷಗಾನ. ಆ್ಯಂಡ್ ಭರತನಾಟ್ಯ ಯಾರು ಮಾಡಿದ್ದು? ಶ್ರೇಯಾ ಅರಸ್. ಅವಳು ಏನು ಬಂದಿರಲಿಲ್ಲ, ಬಂದಿಲ್ಲ. ಬೇಡ, ಅವ್ರು ನೋಡಿದ್ರೆ ತೊಂದರೆ ಆಗುತ್ತೆ. ಸೊ ಅಷ್ಟೇ ಗಾಯ್ಸ್ ಈ ವಿಡಿಯೋ. ಸೊ ನೆಕ್ಸ್ಟ್ ಮೀಟ್ ನಾವು ಇನ್ನು ನೆಕ್ಸ್ಟ್ ಯಾರದೇ ಬರ್ಡೇ ಇದೆ ನಮ್ಗೆ ಹಂಗಲ್ಲಿ ದಿಶಾದು ಮಾರ್ಚ್. ಮಾರ್ಚಲ್ಲಿ ಹುಟ್ಟಿದ ದಿಶಾ. ಹೌದು. ಸೊ ಮಾರ್ಚಲ್ಲಿ ದಿಶಾ ಒಂದು ಬರ್ಡೇ ಬರುತ್ತೆ. ಮಾರ್ಚ್ 14th. ಸಾರಿ ದಿಶಾ ಬೈಕಮ್ ಇಲ್ಲ, ಮಾರ್ಚ್ 14th. ಸೊ ದಿಶಾ ನಂಗೆ ನಿಜ ನೆನಪಿತ್ತು, ಇವರಿಬ್ರನ್ನ ಟೆಸ್ಟ್ ಮಾಡಿದ್ದು ನಾನು. ನಾನು ಕಂಡಿಡ್ದಿದ್ದು ಇಲ್ಲ ನಂಗೆ ನೆನಪಿತ್ತು, ನಾನು ಸುಮ್ಮನೆ ಇದು ಚಿಂಟು ಬರ್ಡೇ ಹಿಂದಿನ ದಿನ. ಚಿಂಟುನಾ? ನನ್ನ ಚಿಂಟು. ಮಳೆ ನನಗೆ ಡ್ಯಾನ್ಡ್ರಫ್. ಓಕೆ ಗಾಯ್ಸ್, ಇವರಿಬ್ರು ಹೊರಡ್ತಾರೆ, ನಾನು ಹೊರಡ್ತೀನಿ. ಮಳೆ ಬರ್ತಿದ್ದೆ, 4:15 ಹೋಗಿ ಟ್ಯೂಷನ್ ಬೇರೆ ಮಾಡಬೇಕು. ಬಾಯ್. ಲವ್ ಯು ಬಾಯ್. ನೋಡಿ ಅವಳು ನೋಡಿ ಒಂದು ಸ್ವಲ್ಪ ಅಬ್ನಾರ್ಮಲ್. ಯಾಕೆ ಅಲ್ಗೋಗಿದ್ಯಾ? ಯಾಕೆ ಅಲ್ಗೋದೆ? ಮಳೆ. ಅಷ್ಟೇ ಇವತ್ತಿನ ವಿಡಿಯೋ ವ್ಲಾಗ್ ಎಲ್ಲ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ
ಲವ್ ಯು ಆಲ್. ಟೇಕ್ ಕೇರ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ? ಹೇಳ್ಬೇಡಿ. ಸಬ್ಸ್ಕ್ರೈಬ್ ಮಾಡಿ. 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಿಗೊಂದು ಮೇಕ್ ಅವಳು ಏನೋ ಹೇಳಕ್ ಬಂದು ಹೇಳು ಇನ್ನೊಂದ್ಸರಿ. ಮಾಡಿ 500 ಸಬ್ಸ್ಕ್ರೈಬರ್ಸ್ ಆದರೆ ನಿಗೊಂದು ಮೈಕ್ ಕೊಡಿ. ಎಲ್ಲರೂ ಸಾಕ್ಷಿ ನೀವೇ. ಅವಳೇ ಹೇಳಿರೋದು. ಬಾಯ್.